ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನೀವೇನಾದರೂ ಮೊದಲನೇ ಸಲ ಕಜ್ಜಾಯನ ಮಾಡ್ತಾಯಿದ್ರೆ ಸರಿ ಬರೋದಿಲ್ಲ ಅಥವಾ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಅನ್ನೋ ಭಯ ಬೇಡ. ಹಾಗೆಯೇ ಪಾಕ ತೆಗೆದೆ ಹೇಗೆ ಕಜ್ಜಾಯ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ ಆಗಿರುತ್ತೆ. ಮೊದಲಿಗೆ ಕಜ್ಜಾಯಕ್ಕೆ ನಾವು ಅಕ್ಕಿಯನ್ನು ತಗೋಬೇಕು. ನೀವು ಯಾವ ಅಕ್ಕಿ ಆದರೂ ತಗೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ರಾಜಮುಡಿ ಅಕ್ಕಿನ ತಗೊಂಡಿದ್ದೀನಿ. ನಾವು ದಿನ ಬಳಸುವಂಥ ಅಕ್ಕಿನ ತಗೋಬೋದು. ಅದಕ್ಕೆ ಒಂದು ಸರಿಯಾದ ಅಳತೆ ಇಟ್ಕೋಬೇಕು. ಈ ಲೋಟದಲ್ಲಿ ನಾನು 3 ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1 ಲೋಟ ಹಾಕ್ಕೊಂಡೆ, 2 ಹಾಗೆ 3 ಲೋಟ ಅಕ್ಕಿ ಹಾಕ್ಕೊಂಡೆ. ನಂತರ ಇದನ್ನು ನೀರು ಹಾಕ್ಕೊಂಡು 2ರಿಂದ 3 ಸರಿ ತುಂಬ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ಇವಾಗ ತೊಳೆದ್ಬಿಟ್ಟು ನಾನು ಇದನ್ನು ನೀರನ್ನು ಬಸ್ಕೊಳ್ತೀನಿ ಪೂರ್ತಿಯಾಗಿ. ನೋಡಿ, ಈಗ ಬಸ್ತಾದ್ಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು 5ರಿಂದ 6 ಗಂಟೆ ಕಾಲ ಚೆನ್ನಾಗಿ ನೆನೆಸ್ಬೇಕು. ಇಲ್ಲದೇ ಇದ್ದರೆ ಅದಕ್ಕಿಂತ ಸ್ವಲ್ಪ ಹೊತ್ತು ಜಾಸ್ತಿನೇ ಬೇಕಾದರೂ ನೆನೆಸ್ಬೋದು, ಅಡ್ಡಿ ಇಲ್ಲ. ನಾನಿವಾಗ ನೆನೆಸಿಟ್ಟಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಅಕ್ಕಿ 5ರಿಂದ 6 ಗಂಟೆ ನೆಂದಿದೆ. ನಂತರ ಇದನ್ನು ನೀರು ಬಸಿಬೇಕು. ಅದಕ್ಕೆ ನಾನು ಈ ರೀತಿಯಾಗಿ ದೊಡ್ಡ ಸೋಸಣಿಗೆ ಥರ ಇರುತ್ತಲ್ಲ, ಅದರಲ್ಲಿ ಹಾಕಿ ಬಸಿಯಕ್ಕಿಟ್ಟಿದ್ದೀನಿ. ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೀರು ಬಸ್ತೋಗೋ ತನಕ ಬಿಡಬೇಕು. ಆಮೇಲೆ ಇದು ಒಣಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಹರಡ್ಕೋಬೇಕು. ಇದು 1-2 ಗಂಟೆ ಕಾಲ ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬೇಕು. ಎಷ್ಟರ ಮಟ್ಟಿಗೆ ಒಣಗಬೇಕು ಅಂತಂದರೆ ತುಂಬ ಗರಿಗರಿಯಾಗಿ ಒಣಗೋದು ಬೇಡ, ಸ್ವಲ್ಪ ಪಸೆ ಇರಬೇಕು. ನೋಡಿ, ಈ ರೀತಿಯಾಗಿ ಮುಷ್ಟಿ ಕಟ್ಟಿದ ತಕ್ಷಣ ಕೈಯಲ್ಲಿ ಅಕ್ಕಿ ಉಳ್ಕೋಬೇಕು. ಆ ರೀತಿಯಾಗಿ ಇದನ್ನು ಒಣಗಿಸ್ಕೊಂಡ್ರೆ ಆಯಿತು. ನಂತರ ಏನು ಮಾಡಬೇಕು, ಇದು ಪುಡಿ ಮಾಡೋಕ್ಕೋಸ್ಕರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ತುಂಬ ನಯವಾದ ಹಿಟ್ಟಾಗಿ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ತರಿ ರವೆ ಥರ ಇರಬಾರ್ದು. ನೋಡಿ, ಈ ರೀತಿಯಾಗಿ ನಯವಾಗಿ ಪುಡಿ ಮಾಡ್ಕೋಬೇಕು. ನಂತರ ಇದನ್ನು ಯಾವುದಾದ್ರೂ ತಟ್ಟೆಗೋ ಅಥವಾ ಪಾತ್ರೆಗೋ ಹಾಕಿಟ್ಕೋಬೇಕು. ಹಾಗೆ ಉಳಿದಂಥ ಎಲ್ಲ ಅಕ್ಕಿನೂ ಅದೇ ರೀತಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಪೂರ್ತಿಯಾಗಿ ಎಲ್ಲ ಅಕ್ಕಿನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 2ರಿಂದ 3 ಚಮಚ ಆಗೋಷ್ಟು ಎಳ್ಳನ್ನು ಸೇರಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಏನು ಸೀಕ್ರೆಟ್ ವಸ್ತು ಬಳಸಬೇಕೆಂದರೆ 200 ಗ್ರಾಮ್ ಆಗೋಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋದ್ರಿಂದ ಇದು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ. ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಬೇಕು. ಯಾಕೆಂದರೆ ಉಪ್ಪು ಬಳಸ್ತಾ ಇದ್ದರೆ ರುಚಿ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಯಾವ ಸಿಹಿ ತಿಂಡಿ ಮಾಡಿದ್ರೂ. ಅದಕ್ಕೆ ನಂತರ ಈ ರೀತಿಯಾಗಿ ಕಲಿಸ್ಕೋಬೇಕು. ಕಲಸಿ ಆದಮೇಲೆ ಈ ರೀತಿಯಾಗಿ ಪೂರ್ತಿಯಾಗಿ ಹಿಟ್ಟನ್ನು ಒತ್ತಿ ಇಡಬೇಕು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಪಸೆ ಆರಬಾರ್ದು, ಅದಕ್ಕೋಸ್ಕರ. ನಂತರ ಇವಾಗ ಬೆಲ್ಲನ ಕರಗಿಸ್ಕೋಬೇಕು. ಈಗ ಬೆಲ್ಲ ಎಷ್ಟು ಬೇಕು ಅಂತಂದರೆ ನಾನೀಗ 1 kg ಅಕ್ಕಿನ ತಗೊಂಡಿದ್ದೀನಿ. ಹಾಗೆಯೇ 200 ಗ್ರಾಮ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 3/4 kg ಆಗೋಷ್ಟು ಬೆಲ್ಲನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಬೆಲ್ಲ ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಇಷ್ಟು ಹಾಕಿದರೆ ಸರಿಯಾಗಿ ಸಿಹಿ ಬರುತ್ತೆ. ಜಾಸ್ತಿ ಹಾಕಿದರೆ ತುಂಬ ಸಿಹಿ ಆಗೋಗುತ್ತೆ. ಆನಂತರ ಇದಕ್ಕೆ 3/4 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಇವಾಗ ಸ್ಟವ್ ಹಚ್ಕೋಬೇಕು. ಮೊದಲೇ ಹಚ್ಕೋಬೇಡಿ, ಯಾಕೆಂದರೆ ಬೆಲ್ಲ ತುಂಬ ಬೇಗ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ. ನಂತರ ಈ ರೀತಿಯಾಗಿ ಸೌಟು ಹಾಕ್ಬಿಟ್ಟು ಚೆನ್ನಾಗಿ ಕದಡಿ ಇಟ್ಕೋಬೇಕಾಗುತ್ತೆ. 1-2 ನಿಮಿಷ ಕಾಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇಷ್ಟಾದರೆ ಸಾಕು. ಇವಾಗ ಇಳಿಸ್ಕೊತೀನಿ. ನಂತರ ಏನು ಮಾಡಬೇಕೆಂದರೆ ನಾವು ಯಾವ ಪಾತ್ರದಲ್ಲಿ ಹಿಟ್ಟನ್ನು ಕಲಿಸ್ತೀವೋ ಅದಕ್ಕೆ ಸೋಸಣಿಗೆಯಲ್ಲಿ ಈ ರೀತಿಯಾಗಿ ಸೋಸ್ಕೊಂಡ್ರೆ ಆಯಿತು. ಈ ಸೋಸೋದು ಯಾತಕ್ಕಂದರೆ ಇದರಲ್ಲಿ ಕೆಲವು ಸಲ ಕಲ್ಲು ಕಸ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಸೋಸ್ಕೋಬೇಕು. ಒಂದು ಪಾತ್ರೆಗೆ ಈ ರೀತಿಯಾಗಿ ಪೂರ್ತಿಯಾಗಿ ಸೋಸ್ಕೊಂಡಾಗಿದೆ. ನಂತರ ಇಲ್ಲಿ ಕುದಿಯೋಕೆ ಇಡ್ತಾಯಿದ್ದೀನಿ. 1-2 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಯೋದೇನು ಬೇಡ, ಯಾಕೆಂದರೆ ಇದು ಪಾಕ ತೆಗೆಯೋ ಹಾಗಿಲ್ಲ, ಪಾಕ ಬರೋದೇನು ಬೇಡ. ಒಂದೇಳ ಪಾಕನೂ ಕೂಡ ಬರೋದು ಬೇಕಾಗಿಲ್ಲ. ಚೆನ್ನಾಗಿ 1-2-3 ನಿಮಿಷ ಕುದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಆದರೆ ಸಾಕು, ಇನ್ನು ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ಈಗ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಹಿಟ್ಟು ಹಾಕುವಾಗ. ಇವಾಗ ಹಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಅರ್ಧ ಭಾಗ ಈಗ ಮೊದಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಪೂರ್ತಿ ಹಿಟ್ಟನ್ನು ಹಾಕೋದು ಬೇಡ. ಈ ರೀತಿಯಾಗಿ ನಿಧಾನವಾಗಿ ಅರ್ಧ ಭಾಗ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಎಂಥ ತಲೆ ಬಿಸಿ ಮಾಡ್ಕೋಬೇಡಿ, ಅದು ಗಟ್ಟಿಯಾಗುತ್ತೆ ಆ ರೀತಿ
ಇನ್ನು ಮಾಡೋಕ್ಕೆ ಬರೋದಿಲ್ಲ ಏನೋ ಅಂತ ಅಂದ್ಕೋಬೇಡಿ. ಆರಾಮಾಗಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಸಾಮಾನ್ಯವಾಗಿ ನಮ್ಮ ಮಲೆನಾಡಿಗರಿಗೆ ಇದು ಕಷ್ಟ ಆಗೋದಿಲ್ಲ. ಯಾಕಂತಂದರೆ ನಮಗೆ ಯಾವಾಗಲೂ ಕಡುಬಿಗೆ ಈ ರೀತಿಯಾಗಿ ಹಿಟ್ಟು ಕಲಸಿ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಏನು ತೊಂದರೆ ಆಗೋದಿಲ್ಲ. ನೀವು ಸೌಟಲ್ಲಾದರೂ ಕಲಿಸ್ಕೋಬೋದು, ಇಲ್ಲ ಮುದ್ದೆ ಕೋಲು ಅಂತ ಇರುತ್ತಲ್ಲ ಅದರಲ್ಲೂ ಬೇಕಾದರೂ ಕಲಿಸ್ಕೋಬೋದು. ಈ ರೀತಿಯಾಗಿ ನಿಧಾನವಾಗಿ ಕಲಿಸ್ಕೊಂಡ್ರೆ ಆಯಿತು. ಬೆಲ್ಲ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಷ್ಟರವರೆಗೆ ಈ ರೀತಿಯಾಗಿ ನಿಧಾನವಾಗಿ ಕಲಸಿ. ಸಾಮಾನ್ಯವಾಗಿ ಗಂಟೇನು ಕಟ್ಟೋದಿಲ್ಲ. ನಿಧಾನವಾಗಿ ಈ ಥರ ಕಲಿಸ್ಕೊಂಡು ಬಂದರೆ ಆಯಿತು. ಹಾಗೆಯೇ ಸಿಮ್ಮಲ್ಲಿಟ್ಟು ಒಂದು 2-3 ನಿಮಿಷ ಈ ರೀತಿಯಾಗಿ ಕಲಿಸ್ತಾ ಬರಬೇಕು. ಇದು ಸ್ವಲ್ಪ ಇನ್ನು ಗಟ್ಟಿ ಆಗುತ್ತೆ. ಅಷ್ಟರವರೆಗೆ ಕಲಸಿ. ನೋಡಿ ಈಗ ಪೂರ್ತಿಯಾಗಿ ಗಟ್ಟಿ ಆಯ್ತಲ್ಲ, ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ನಿಮಗೆ ಯಾವ ರೀತಿಯಾಗಿ ಹದಕ್ಕೆ ಬರಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಸೌಟಲ್ಲಿ ಎತ್ಕೊಂಡಾಗ ನಿಧಾನವಾಗಿ ಸೌಟಿಂದ ಬೀಳಬೇಕು, ತುಂಬ ಬೇಗ ಬೀಳಬಾರ್ದು. ಈ ಹದ ಸರಿಯಾಗಿದೆ. ಇಷ್ಟಕ್ಕೆ ಇಳಿಸ್ಕೊಂಡ್ರೆ ಆಯಿತು. ನಂತರ ಇಳಿಸಿದ ಮೇಲೆ ಇದಕ್ಕೆ 1-2 ಚಮಚ ಆಗೋಷ್ಟು ತುಪ್ಪನ ಹಾಕ್ಕೊಂಡ್ರೆ ಆಯಿತು. ತುಪ್ಪ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ತುಪ್ಪ ಇಷ್ಟ ಇದ್ದವರು ಹಾಕ್ಕೊಳ್ಳಿ. ಯಾಕೆಂದರೆ ಇದು ಹೊಳಪು ಚೆನ್ನಾಗಿ ಬರುತ್ತೆ ಅಂಥೇಳಿ ತುಪ್ಪ ಹಾಕ್ತೀವಿ ಕೊನೆಯದಾಗಿ. ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಕಲಸಿ ಆದಮೇಲೆ ಇದನ್ನು ಕೂಡಲೇ ಕಜ್ಜಾಯ ಮಾಡೋದು ಬೇಡ. ಕನಿಷ್ಠ 1-2-3 ಗಂಟೆ ಬಿಡಬೇಕು. ಇಲ್ಲಾಂದರೆ ಒಂದು ದಿನ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಾರನೇ ದಿನ ನೋಡಿ ಇಷ್ಟು ಹದವಾಗಿ ಬಂದಿದೆ ಹಿಟ್ಟು ಅಂತ. ಈ ಥರ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾವು ಹಿಟ್ಟು ಎತ್ಕೊಂಡಾಗ ಕೈಗೆ ಅಂಟ್ಕೊಳ್ತಾ ಇಲ್ಲ ನೋಡಿ. ಈ ರೀತಿಯಾಗಿ ಬೆಣ್ಣೆ ಥರ ಬರುತ್ತೆ. ಇದು ಸರಿಯಾದ ಹದ. ನಂತರ ಏನು ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಕವರ್ ತೊಗೋಬೇಕು. ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಎಣ್ಣೆನ ಈ ರೀತಿ ಸ್ವಲ್ಪ ಸವರಬೇಕು. ತುಂಬ ಎಣ್ಣೆ ಹಾಕೋದು ಬೇಡ. ಜಾಸ್ತಿ ಎಣ್ಣೆ ಹಾಕಿದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನಂತರ ಈ ರೀತಿಯಾಗಿ ಪುಟ್ಟದಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ನಿಪ್ಪಟ್ಟು ತಟ್ತೀವಲ್ಲ ಅದೇ ರೀತಿ ತಟ್ಕೊಂಡ್ರೆ ಆಯಿತು. ನೋಡಿ ಇವಾಗ ತಟ್ಕೊಳ್ಳೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ, ಸುಲಭವಾಗಿ ತಟ್ಕೋಬೋದು. ಮತ್ತು ಇದು ನೋಡಿ ಈ ರೀತಿಯಾಗಿ ಆಮೇಲೆ ಎತ್ಕೊಂಡ್ರೆ ಆಯಿತು. ಇವಾಗ ಎಣ್ಣೆ ಕಾಸಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ಆದರೆ ಯಾವುದೇ ಕಾರಣಕ್ಕೂ ಆವಾಗ ಕೂಡಲೇ ಸೌಟ್ ಹಾಕ್ಬಿಡಿ ಆಯಿತಾ. ನಿಧಾನಕ್ಕೆ ಅದಾಗೆ ಮೇಲೆ ಬಂದ ಮೇಲೆ ಈ ರೀತಿಯಾಗಿ ತಿರುಗಿಸಾಕೊಳ್ಳಿ. ನೋಡಿ ಒಂದು ಸ್ವಲ್ಪನೂ ಒಡೆದಿಲ್ಲಲ್ಲ, ಖಂಡಿತವಾಗ್ಲೂ ಒಡೆಯೋದಿಲ್ಲ. ಈ ರೀತಿಯಾಗಿ ಪಾಕ ಇಲ್ಲದೆ ಮಾಡಿದ್ರೆ ಒಡೆದೋಗುತ್ತೆ ಅನ್ನೋ ಭಯ ಖಂಡಿತವಾಗ್ಲೂ ಬೇಡ. ನಿಧಾನ ಉರಿಲಿ ಇಟ್ಕೊಂಡು ಈ ಥರ ಕಾಯಿಸ್ಕೊಳ್ಳಿ. ಹಾಗೆಯೇ ಒಂದೊಂದೇ ಕಜ್ಜಾಯವನ್ನು ಎಣ್ಣೆಲಿ ಬಿಡಿ. ಹಾಗೆ ಜೊತೆಗೆ ಎಣ್ಣೆಯಿಂದ ತೆಗೆಯುವಾಗ ಈ ರೀತಿಯ ಕ್ರಮ ಅನುಸರಿಸಬೇಕು. ಒಂದು ಸೌಟಲ್ಲಿ ಕಜ್ಜಾಯ ಎತ್ಕೊಂಡ್ರೆ ಇನ್ನೊಂದು ಸೌಟಲ್ಲಿ ಈ ರೀತಿಯಾಗಿ ಕಜ್ಜಾಯನ ಒತ್ಕೋಬೇಕು. ಅದರಲ್ಲಿ ಎಣ್ಣೆ ಅಂಶ ತುಂಬ ಇರುತ್ತಲ್ಲ, ಈ ರೀತಿಯಾಗಿ ತೆಕ್ಕೋಬೇಕು. ಆನಂತರವಷ್ಟೇ ನಾವು ಇದನ್ನು ತೆಗೆದಿಟ್ಕೋಬೇಕಾಗುತ್ತೆ. ಆಮೇಲೆ ಒಂದೇ ಸಲ 3-4 ಕಜ್ಜಾಯನೂ ಕರಿಬೋದು. ನೋಡಿ ಇಲ್ಲಿ 4 ಕಜ್ಜಾಯನ ನಾನು ತಟ್ಟಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಹೋಗ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಜೋರು ಉರಿ ಇಟ್ಟು ಕಾಯಿಸ್ಬಿಡಿ, ಆವಾಗ ಕಜ್ಜಾಯ ಚೆನ್ನಾಗಿ ಕಾಯೋದು ಇಲ್ಲ. ಅದಕ್ಕೋಸ್ಕರ ನಿಧಾನ ಉರಿ ಇಟ್ಟು ಕಾಯಿಸ್ಕೊಂಡು ಸಿಮ್ಮಲ್ಲೇ ಇರಲಿ. ಈ ರೀತಿ ನಿಧಾನ ಕಾಯಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಒಳಗಡೆ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಕಾಯಿಸ್ಕೊಳ್ಳಿ. ಪ್ರತಿಯೊಂದು ಕಜ್ಜಾಯ ತೆಗೆಯಲು ಇದೇ ರೀತಿ ಒಂದು ಚಮಚದಿಂದ ಪ್ರೆಸ್ ಮಾಡಿ ಆನಂತರವೇ ತೆಗಿಬೇಕು. ನೋಡಿ ಇವಾಗ ಎಣ್ಣೆಯಲ್ಲಿ ಹೇಗೆ ಜಾರ್ತು ಅಂತ. ಸ್ವಲ್ಪ ಜಾಗ್ರತೆಯಿಂದ ಇದನ್ನು ತೆಗಿಬೇಕಾಗುತ್ತೆ. ಗಡಿಬಿಡಿ ಮಾಡಿದ್ರೆ ಕೆಲವೊಂದು ಸಲ ಜಾರೋ ಚಾನ್ಸಸ್ ಇರುತ್ತೆ. ಆಮೇಲೆ ಎಂತ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಇಳಿಯುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಎಣ್ಣೆ ಇಳಿಯೋದಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಒಂದು ಸೈಡಲ್ಲಿ ಬಂದು ಎಣ್ಣೆ ನಿಲ್ಲುತ್ತೆ. ಹಾಗೆ ಎಲ್ಲ ಕಜ್ಜಾಯವನ್ನು ಈ ರೀತಿ ಕಾಸ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸ್ವಲ್ಪನೂ ಪಾಕ ತೆಗೆದೆ, ಒಂದೆಳೆ ಪಾಕನೂ ಕೂಡ ತೆಗೆದೆ ಚೆನ್ನಾಗಿ ಕಜ್ಜಾಯ ಮಾಡ್ಬೋದು. ಹಾಗೆಯೇ ಮೊದಲನೇ ಸರಿ ಮಾಡೋರಿಗೂ ಕೂಡ ಇದು ತುಂಬ ಸುಲಭ ರೀತಿಯಲ್ಲಿ ಮಾಡ್ಬೋದು. ಹಾಗಾದರೆ ನಿಮ್ಮನೇಲೂ ಮಾಡ್ತಿರಲ್ವ? ಖಂಡಿತ ನಿಮಗೆ ಈ ಕಜ್ಜಾಯದ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ರಿಗೂ ಶುಭವಾಗಲಿ.